ಭಗವದ್ಗೀತೆ 2ನೇ ಅಧ್ಯಾಯ ಸಾಂಖ್ಯ ಯೋಗ. ಅದರೊಳಗೆ 62 ಮತ್ತು 63ನೇ ಶ್ಲೋಕ, 2 ಶ್ಲೋಕ ಇವತ್ತು ನೋಡೋಣ. ಈಗ ಒಂದು ಕತೆ ಕೇಳಿ ರಾಮಕೃಷ್ಣ ಪರಮಹಂಸರು ಹೇಳ್ತಿದ್ರು. ಒಂದು ಹುಲಿ ಮರಿ ಸಣ್ಣದಿದ್ದಾಗ ಅದು ತಾಯಿಯಿಂದ ತಪ್ಪಿಸ್ಕೊಂಡು ಕುರಿ ಕಾಯುವಂಥ ಕುರಿಗಾರನ ಕೈಯಾಗ ಸಿಕ್ತದೆ. ಅವಾಗ ಏನು ಮಾಡ್ದ, ಆ ಹುಲಿ ಮರಿ ತೊಗೊಂಡು ಹೋದ. ನಾಯಿ ಥರ ಸಾಕ್ದ ಅದನ್ನು, ಕುರಿಗಳ ಜೊತೆ ಬೆಳೀತದ. ಕುರಿ ಹಾಲು ಕುಡಿತಿತ್ತು, ಅವ್ರ ಜೊತೆ ಊಟ ಹಾಕಿದ್ದು ತಿಂತಿತ್ತು. ಅದು ಬೆಳ್ಕೋತ ಕುರಿಗಳೇ ದೊಡ್ಡದಾಯ್ತು. ಅವಾಗ ಏನು ತಿಳ್ಕೊತದು, ನಾನು ಒಂದು ಕುರಿ ಅಂತ ತಿಳ್ಕೊತದು. ಕುರಿ ಥರನೇ ಒದರೋದು, ಕುರಿ ಥರನೇ ಹುಲ್ಲು ತಿನ್ನೋದು, ಕುರಿ ಥರನೇ ಬದುಕುವಂಥದ್ದು ಬಿತ್ತದ ರೂಢಿ. ತಾನೇ ಅದು ಕುರಿ ಅಂತ ತಿಳ್ಕೊತು. ಮುಂದೆ ಒಂದು ಹುಲಿ ಅದನ್ನು ನೋಡ್ತು, ಹುಲಿ ಇದ್ದು ಕುರಿ ಥರ ಬದುಕ್ತದ ಇದು ಅಂಥೇಳಿ ಅದಕ್ಕೆ ಮುಂದೆ ಸರಿಯಾಗಿ ತಿಳುವಳಿಕೆ ಕೊಟ್ಟಾಗ ಅದು ತಾನೂ ಹುಲಿ ಅನ್ನೋ ಪ್ರಜ್ಞೆ ಬಂತು. ಅಂದ್ರೆ ಈ ಕತೆ ಯಾಕೆ ಹೇಳ್ತಿದ್ರು ಅಂದ್ರೆ, ನಾವು ಏನು ಚಿಂತನೆ ಮಾಡ್ತೇವೆ ಹಂಗೆ ಆತೇವೆ, ನಾವು ಏನು ವಿಚಾರ ಮಾಡ್ತೇವಲ್ಲ ಹಂಗೆ ಆತೇವೆ. ಅಬ್ದುಲ್ ಕಲಾಂ ಅವರು ಸಣ್ಣವರಿದ್ದಾಗ ಒಳ್ಳೆ ದೊಡ್ಡ ಚಿಂತನೆಗಳನ್ನು ಮಾಡಿ ಮಹಾನ್ ವ್ಯಕ್ತಿ ಆದ. ಅಬ್ರಾಹಂ ಲಿಂಕನ್ ಅಂತಿದ್ರು, ಪೇಪರ್ ಆರಿಸ್ತಿದ್ರು, ಅಮೇರಿಕದ ಅಧ್ಯಕ್ಷಿದ್ರು, ಕಷ್ಟ ಜೀವನ ಸಾಗಿಸ್ತಿದ್ರು, ಆದರೂ ದೊಡ್ಡ ವಿಚಾರ ಮಾಡ್ತಿದ್ರು, ಅವರು ದೊಡ್ಡ ವ್ಯಕ್ತಿಗಳಾದರು. ಹಂಗೆ ನಮ್ಮ ಚಿಂತನೆಗಳು ಹೆಂಗಿರ್ತಾವಲ್ಲ, ನಮ್ಮ ಬದುಕು ಹಂಗಿರ್ತದೆ ಅನ್ನೋದಕ್ಕೆ 2 ಶ್ಲೋಕದಾಗ ಹೇಳ್ತಾರೆ. ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೇಷುಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹನಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ವಿಭ್ರಮಾಂಶ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಅಂದ್ರೆ ನಾವು ಯಾವ ವಿಷಯದ ಬಗ್ಗೆ ಚಿಂತನೆ ಮಾಡ್ತೇವೆ ಅದು ನಮ್ಮ ಸ್ವಭಾವ ಆಗಿ ಬದಲಾಗ್ತದೆ, ಅದು ನಮ್ಮ ಸ್ವಭಾವ ಆಗ್ತದೆ. ಈಗ ಒಬ್ರಿಗೆ ಈಗ ನಾವು ಮೊಬೈಲ್ ತಿಕ್ಕಬೇಕಾದಾಗ ನಾವು ಒಳ್ಳೆಯದನ್ನು ನೋಡ್ಲಕ್ಕತ್ತೇವಂದ್ರೆ ಒಳ್ಳೆಯದೇ ವಿಡಿಯೋಗಳು ಬರ್ತಾವೆ. ನಾವು ಏನಾರ ಇಂಥದ್ದು ಕೆಟ್ಟದ್ದು ತಿಕ್ಕಿದ್ರೆ ಅದು ಕೆಟ್ಟ ವಿಡಿಯೋಗಳೇ ಬರ್ತಾವೆ. ಅಂದರೆ ನಾವು ಏನು ನೋಡ್ತೇವೆ, ನಮ್ಮ ತಲೆ ಒಳಗೆ ಏನದ ಅದು ನಮ್ಮ ಸ್ವಭಾವವಾಗಿ ಬೆಳೀತದೆ. ಅದಕ್ಕೆ ನಾವು ಒಳ್ಳೆಯದನ್ನೇ ವಿಚಾರ ಮಾಡಬೇಕು. ಅದಕ್ಕೆ ನಾವು ಏನು ಧ್ಯಾಯತೆ ಏನು ಚಿಂತನೆ ಮಾಡ್ತೇವೆ ಅದು ನಮ್ಮ ಸ್ವಭಾವ ಆಗ್ತದೆ, ಅದು ನಮ್ಮ ವಿಷಯ ಆಗಿ ಬದಲಾಗ್ತದೆ. ಅದಕ್ಕೆ ನಾವು ಒಳ್ಳೆಯದನ್ನು ವಿಚಾರ ಮಾಡಬೇಕು. ಅವಾಗ ಅದು ಏನಾಗಿಬಿಡ್ತದೆ, ಮುಂದೆ ಅದು ನಮ್ಮ ಸಂಗಾತಿ ಆಗಿಬಿಡ್ತದೆ. ನಮ್ಮ ಒಳ್ಳೆಯ ವಿಚಾರ ಮಾಡಿದ್ರೆ ಒಳ್ಳೆಯದು, ಕೆಟ್ಟದ್ದು ವಿಚಾರ ಮಾಡಿದ್ರೆ ಕೆಟ್ಟದ್ದು, ಏನು ಮಾಡ್ತೇವಲ್ಲ ಅದು ನಮ್ಮ ಸಂಗಾತಿ ಆಗಿಬಿಡ್ತದೆ. ಸಂಗಾತಿಯಾಗಿ ಸಪೋಸ್ ಒಳ್ಳೇದಿದ್ರೆ ನಮ್ಮನ್ನು ಒಳ್ಳೆಯ ಕಡೆ ಒಯ್ತದೆ, ಕೆಟ್ಟದಿತ್ತಂದ್ರೆ ಏನಾಗ್ತದೆ, ಆ ವಿಷಯಗಳು ನಮ್ಮೊಳಗೆ ಅದ್ರ ಬಗ್ಗೆ ಬಯಕೆಯನ್ನು ಸೃಷ್ಟಿ ಮಾಡ್ತಾವೆ. ಬಯಕೆ ಬೇಕು ಅನ್ನುವಂಥ ಸೃಷ್ಟಿ ಮಾಡ್ತದೆ. ಅದಕ್ಕೆ ಕಾಮನೆಗಳು ಆಗ್ತವೆ. ಆ ಕಾಮನೆಗಳು ಸಿಗದೇ ಇದ್ದಾಗ, ಆ ವಸ್ತು ಸಿಗದೇ ಇದ್ದಾಗ ಅದರಿಂದ ಏನಾಗ್ತದೆ, ನಮ್ಗೆ ಸಿಟ್ಟು ಬರ್ಲಿಕ್ಕೆ ಶುರು ಆಗ್ತದೆ. ಸಿಟ್ಟ ಈಗ ಕೆಲವೊಂದು ಪಾನ್ ಬಿಡ ತಿಂತಿರ್ತಾರೆ, ಸರಾಯಿ ಕುಡಿತಿರ್ತಾರೆ, ಮತ್ತೇನೋ ಚಟಾದಿಗಳನ್ನು ಮಾಡುವಂಥವ್ರಿಗೆ ಸಿಗ್ಲಿಕ್ಕಂದ್ರೆ ಏನಾಗ್ತದೆ, ತಾಪ ಆಗ್ತದೆ, ಸಿಟ್ಟು ಬರ್ತದೆ. ಅಥವಾ ಸಿಕ್ಕಿದ್ದು ಹೋಯ್ತಂದ್ರೆ ಅದಕ್ಕೂ ಸಿಟ್ಟು ಬರ್ತದೆ. ನಮ್ಮೊಳಗೆ ಸಿಟ್ಟು ತಯಾರಾಗ್ತದೆ. ಆ ಸಿಟ್ಟು ತಯಾರಾಗೋದು ಏನಾಗ್ಬಿಡ್ತದೆ, ಸಿಟ್ಟಿನೊಳಗೆ ನಾವು ಏನು ಮಾಡ್ತೇವೆ ಅನ್ನೋದೇ ಗೊತ್ತಾಗೋದಿಲ್ಲ. ಸಂಮೋಹನಕ್ಕೊಳಗಾಗ್ಬಿಡ್ತದೆ ಮನುಷ್ಯ. ಆ ಸಂಮೋಹ ಆಗೋದ್ರಿಂದ ನಮ್ಮ ಬುದ್ಧಿ ಭ್ರಮಣೆ ಆಗ್ತದೆ. ಬುದ್ಧಿ ಭ್ರಮಣೆ ಆಗೋದ್ರಿಂದ ಆ ಬುದ್ಧಿ ನಾಶ ಆಗಿ ಹೋಗ್ಬಿಡ್ತದೆ. ಬುದ್ಧಿ ನಾಶ ಆಯ್ತಂದ್ರೆ ಮನುಷ್ಯನ ಜೀವನನೇ ನಾಶ ಆಗಿ ಹೋಗ್ಬಿಡ್ತದೆ. ಅದಕ್ಕೆ ನಾವು ನಮ್ಮ ಚಿಂತನೆಗಳು ಒಳ್ಳೆಯ ದಿಕ್ಕಿನಾಗಿರಬೇಕು, ನಾವು ಒಳ್ಳೆಯದನ್ನು ವಿಚಾರ ಮಾಡಬೇಕು. ಅದಕ್ಕೆ ಒಳ್ಳೆಯ ಜೀವನವನ್ನು ನಾವು ಚಿಂತನೆ ಮಾಡಿದರೆ, ಒಳ್ಳೆಯ ವಿಚಾರಗಳನ್ನು ಚಿಂತನೆ ಮಾಡಿದರೆ ಆ ಒಳ್ಳೆಯ ವಿಚಾರಗಳು ನಮ್ಮ ಸ್ವಭಾವ ಆಗ್ತಾವೆ. ಸ್ವಭಾವ ನಮ್ಮನ್ನು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡ್ತವೆ. ಕೆಟ್ಟ ವಿಚಾರಗಳನ್ನು ಮಾಡಿದಾಗ ಕೆಟ್ಟ ವಿಚಾರಗಳು ನಮ್ಮ ಸ್ವಭಾವ ಆಗ್ತಾವೆ, ಅವು ನಮ್ಮನ್ನು ಕೆಟ್ಟ ವ್ಯಕ್ತಿಯನ್ನಾಗಿ ಮಾಡ್ತಾವೆ. ಈಗ ದೊಡ್ಡ ಕ್ರಿಮಿನಲ್ ಅದಾನಂದ್ರೆ ಒಮ್ಮೆ ದೊಡ್ಡ ಕ್ರಿಮಿನಲ್ ಆಗಿರೋದಿಲ್ಲ, ಹಂತವಾಗಿ ದೊಡ್ಡ ಕ್ರಿಮಿನಲ್ ಆಗಿರ್ತವೆ. ಒಳ್ಳೆ ವ್ಯಕ್ತಿಯಾಗಿ ದೊಡ್ಡ ವ್ಯಕ್ತಿ ಅದಾನಂದ್ರೆ, ಈಗ ನರೇಂದ್ರ ಮೋದಿಜಿಯವರು ದೊಡ್ಡ ವ್ಯಕ್ತಿ ಅದಾರಂದ್ರೆ ಒಮ್ಮೆ ದೊಡ್ಡವರಾಗಿಲ್ಲ. ಹಂತವಾಗಿ ದೇಶ ಸೇವೆ ಕನಸು ಕಂಡು ಅವ್ರ ಸ್ವಭಾವವಾಗಿ ದೊಡ್ಡ ವ್ಯಕ್ತಿಗಳು. ಹಂಗೆ ನಮ್ಮ ಚಿಂತನೆಗಳು ಒಳ್ಳೆಯವಿರಬೇಕು. ನಾವು ನೋಡೋದು ಒಳ್ಳೇದು ನೋಡಬೇಕು, ಕೇಳೋದು ಒಳ್ಳೇದನ್ನು ಕೇಳಬೇಕು, ನಮ್ಮ ನಡವಳಿಕೆಗಳು ಒಳ್ಳೆಯದಿರಬೇಕು, ನಮ್ಮ ಆಲೋಚನೆಗಳು ಒಳ್ಳೆಯವಿರಬೇಕು. ಅಂದರೆ ನಾವು ದೊಡ್ಡ ವ್ಯಕ್ತಿಗಳಾಗಿ ಬೆಳಿತೇವೆ. ದೊಡ್ಡ ವ್ಯಕ್ತಿಗಳಾಗಿ ಬೆಳಿತೇವೆ ಅನ್ನೋಕ್ಕಿಂತ ನಾವು ಏನು
ಆಗಬೇಕು ನಿಜವಾಗಿ, ಆ ಥರ ನಾವು ಬದುಕ್ತೇವೆ ಅನ್ನೋದು ಈ ಭಗವದ್ಗೀತೆ ನಮಗೆ ಪ್ರತಿಯೊಂದು ಮಾರ್ಗದರ್ಶನವನ್ನು ಭಗವದ್ಗೀತೆ